ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಸರ್ಕಾರಕ್ಕೆ, ಕೈ ಸರ್ಕಾರಕ್ಕೆ ಇಡಿಯಿಂದ ಮಹಾಘಾತ. ಏನಿದು ಹಾಗಾದ್ರೆ? ಇಡಿ ಈ ಸಲ ಹಿಡಿದು ಎಳೆದಿರುವ ಈ ದಾಖಲೆ ಎಷ್ಟು ಮಹತ್ವವಾದದ್ದು? ಇದು ಮುಖ್ಯಮಂತ್ರಿಗಳಿಗೆ ಲಿಂಕ್ ಆಗ್ತಾ ಇದೆಯಾ? ಮೂಡಾ ಕೇಸ್ನಲ್ಲಿ ತನಿಖೆ ಆಗಿಲ್ಲ, ವರದಿಯಾಗಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಹೆಂಗೆ ಕೊಟ್ಟರು ಅಂತ ಕೇಳ್ತಿರೋ ಹೊತ್ತಲ್ಲಿ ಇಡಿಯಿಂದಲೇ ದೊಡ್ಡ ಸ್ಟೆಪ್ ವಾಲ್ಮೀಕಿ ನಿಗಮದ ಕೇಸಲ್ಲಿ ಮಹತ್ವದ ವೆರಿ ಇಂಪಾರ್ಟೆಂಟ್ ಮಾಹಿತಿಯೊಂದು ಈಗ ಹೊರಗಡೆ ಬರ್ತಾ ಇದೆ. ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೂಡಾ ಕೇಸು ಮುಖ್ಯಮಂತ್ರಿಗಳಿಗೆ ಕುರ್ಚಿ ಅಲ್ಲಾಡಿಸೋ ತನಕ ಸೀರಿಯಸ್ ಆಗ್ತಿದೆ, ಹೈಕೋರ್ಟಲ್ಲಿದೆ. ಆದರೆ ಅತ್ಯಂತ ಗಂಭೀರ ಸ್ವರೂಪದಲ್ಲಿ ವಾಲ್ಮೀಕಿ ನಿಗಮದ ಕೇಸ್ ತನಿಖೆ ನಡೀತಾ ಇದೆ. ಇಡಿ ಎಂಟ್ರಿ ಆದ ಮೇಲೆ ಹೊಸ ತಿರುವು ಸಿಕ್ಕಿರೋದು ಗೊತ್ತೇ ಇದೆ. SIT ಬೇರೆ ದಿಕ್ಕಿನಲ್ಲೇ ತನಿಖೆ ಮಾಡ್ತಿದ್ದು, ಬರೀ ಅಧಿಕಾರಿಗಳ ಸುತ್ತ ಬೆಳಕು ಚೆಲ್ತಾ ಇದ್ರೆ, ಚಾರ್ಜ್ ಶೀಟ್ ಅನ್ನು ಮಾಡಿದ್ರೆ. ಇಡಿ ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಅದರಲ್ಲಿ ನಾಗೇಂದ್ರನೇ ಕಿಂಗ್ ಪಿನ್. ಅವರ ಆದೇಶದ ಮೂಲಕವೇ ಹಣ ವರ್ಗಾವಣೆ, ಸತ್ಯನಾರಾಯಣ ವರ್ಮಾ ಜೊತೆ ಡೈರೆಕ್ಟ್ ಲಿಂಕ್ ಮತ್ತು ಶಾಂಗ್ರಿಲಾ ಹೋಟೆಲ್ ಮೀಟಿಂಗು, ಹಾಗೆ ನಾಗೇಂದ್ರ PA ಮೊಬೈಲಲ್ಲಿ ಇಂತಿಂಥ ಮತಗಟ್ಟೆಗೆ ಇಷ್ಟಿಷ್ಟು ದುಡ್ಡು ಹೋಗಿದೆ, ಅಂದರೆ ಆ ವ್ಯಾಪ್ತಿಯಲ್ಲಿ ಇಷ್ಟಿಷ್ಟು ದುಡ್ಡು ಹೋಗಿದೆ ಅನ್ನುವ ಇನ್ಫಾರ್ಮೇಷನ್ ಕೂಡ, ಡಿಜಿಟಲ್ ಸಾಕ್ಷ್ಯ ಕೂಡ ಸಿಕ್ಕಿದೆಯಂತೆ. ಅದೆಲ್ಲ ಚಾರ್ಜ್ ಶೀಟಲ್ಲಿ ಕೈಗೆ, ನಾಗೇಂದ್ರಗೆ, ಸರ್ಕಾರಕ್ಕೆ ಆಘಾತವನ್ನು ಕೊಟ್ಟಿರೋದು. ಇದನ್ನು ಕೋರ್ಟ್ ಮುಂದೆ ಪ್ರೂವ್ ಮಾಡ್ತೀವಿ ಅಂತ ಇಡಿ ಹೊರಟಿದೆ. ಈಗ ಈ ಹೊತ್ತಲ್ಲಿ ಹೊರಬೀಳ್ತಿರುವಂಥ ಸ್ಫೋಟಕ ವಿಚಾರ ಬರೀ ನಾಗೇಂದ್ರಗಲ್ಲ, ಅಧಿಕಾರಿಗಳಿಗಷ್ಟೇ ಅಲ್ಲ, ದದ್ದಲ್ಗಷ್ಟೇ ಅಲ್ಲ, ಇದು ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತಿದೆಯಾ ನೋಡಿ. ಆರ್ಥಿಕ ಇಲಾಖೆಗೆ ಬಿಗ್ ಲಿಂಕ್ ಕೊನೆಗೂ ಇಡಿ ಹಿಡಿದಿದೆ. ಈಗ BJP ಅವರು ಮಾಡ್ತಿದ್ದ ಆರೋಪ ಇದೆ ಅಲ್ವಾ, ಹಣಕಾಸು ಇಲಾಖೆ ನಿಭಾಯಿಸ್ತಿರೋರು ಯಾರು? ಮುಖ್ಯಮಂತ್ರಿಗಳು. ಅವರ ಅನುಮತಿ ಇಲ್ಲದೆ ಇಷ್ಟು ದೊಡ್ಡ ಹಣ ಟ್ರಾನ್ಸಾಕ್ಷನ್ ಆಗತ್ತಾ? ಈ ಅಕ್ರಮದಲ್ಲಿ CMA ಭಾಗಿದಾರರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ನ ಪಾತ್ರ ಇದೆ. ಎಲೆಕ್ಷನ್ಗೆ ತೆಲಂಗಾಣಕ್ಕೆ ಹಣ ಹೋಗಿದೆ, ಕರ್ನಾಟಕದಲ್ಲೂ ಬಳಕೆ ಆಗಿದೆ ಅನ್ನೋ ಆರೋಪ ಅಲ್ವಾ. ಆದರೆ ಸಿದ್ದರಾಮಯ್ಯನವರು ಏನು ಆನ್ಸರ್ ಮಾಡಿದ್ರು? ಇದು ಮಿನಿಸ್ಟರ್ ಮತ್ತು ಶಾಸಕರಿಗೆ ಸಂಬಂಧಪಟ್ಟದ್ದಲ್ಲ, ಇವರು ಪಾಲಿಸಿ ಮೇಕರ್ಸು, ಅಧಿಕಾರಿಗಳು ಮಾಡಿರುವಂಥ ಅಕ್ರಮ ಏನು, ಅದ್ರ ಮೇಲೆ ಕ್ರಮ ಆಗತ್ತೆ, ತನಿಖೆ ಆಗತ್ತೆ ಅಂತ ಹೇಳಿದ್ರು. ಮತ್ತು ಏನು ಕೇಳಿ ಬಂದಿತ್ತು? ವಾದಾಗ ಏನು ಕೇಳಿ ಬಂದಿತ್ತು? ಸರ್ಕಾರ ಏನು ಮಾಡೋಕ್ಕಾಗತ್ತೆ? ನಿಗಮಕ್ಕೆ ಹಣ ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ಆ ಸ್ಯಾಂಕ್ಷನ್ ಆದ ಹಣ ST ಅಭಿವೃದ್ಧಿಗೆ ಬಳಕೆ ಆಗಬೇಕಿತ್ತು, ಬಟ್ ಅಧಿಕಾರಿಗಳು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸ್ಯಾಂಕ್ಷನ್ ಆದಮೇಲೆ ಸರ್ಕಾರ ಇಲಾಖೆ ಕಂಟ್ರೋಲ್ ಮಾಡ್ತಾ ಇರಲ್ಲ. ಒಂದ್ಸಲ ರಿಲೀಸ್ ಆದ್ಮೇಲೆ ಮುಗೀತು, ಅಧಿಕಾರಿಗಳ ಕೈ ಇದರಲ್ಲಿ ಅಂತ ಅಲ್ವಾ ಹೇಳಿದ್ದು. ಆದರೆ ಈಗ ಬಟಾ ಬಯಲಾಗ್ತಿದೆ ನೋಡಿ. ಆರ್ಥಿಕ ಇಲಾಖೆಯ ವಿರುದ್ಧ ಗಂಭೀರವಾದ ದಾಖಲೆಯೊಂದನ್ನು ಹಿಡಿದಿದೆಯಂತೆ ಇಡಿ. ಅದೇನು ಅಂತ ನೋಡ್ತಾ ಹೋಗೋಣ. ಗಂಗಾ ಕಲ್ಯಾಣ ಯೋಜನೆಯ ಹಣವನ್ನ ಈ ಅಕ್ರಮ ನಡೀತಲ್ವಾ, ಅದಕ್ಕೆ ಅಂತಾನೆ ಬಳಸಿಕೊಳ್ಳಲಾಯ್ತಾ? ಆರ್ಥಿಕ ಇಲಾಖೆಯ ಕಳ್ಳಾಟವು ಬಯಲಾಯ್ತಾ? ಇಡಿ ಹೇಳ್ತಿರೋದು ಏನು ಅದನ್ನ ಹೇಳ್ತಾ ಇದೀವಿ ನಿಮ್ಮ ಮುಂದೆ ನೋಡಿ. ನಿಗಮದ ಗಂಗಾ ಕಲ್ಯಾಣ ಯೋಜನೆ ಅನುದಾನವನ್ನ ತಡೆ ಹಿಡಿದಿದ್ರಂತೆ. ತಾಂತ್ರಿಕ ದೋಷ ಅಂತ ಆರ್ಥಿಕ ಇಲಾಖೆ ಮೊದಲು ತಡೆ ಹಿಡಿಯತ್ತೆ. 43 ಕೋಟಿ ಒಂದೇ ಕಂತಲ್ಲಿ ಬಿಡುಗಡೆ ಮಾಡ್ಬಿಡ್ತಾರೆ. ಆಮೇಲೆ ಮೊದಲು ರಿಲೀಸ್ ಮಾಡಿರಲ್ಲ, ತಾಂತ್ರಿಕ ದೋಷದ ಕಾರಣವನ್ನ ಕೊಟ್ಟಿರ್ತಾರೆ. ಆಮೇಲೆ ಒಂದೇ ಕಂತಲ್ಲಿ ರಿಲೀಸ್ ಆಗಿದೆ. ಇಲಾಖೆಯಿಂದ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ಒಂದೇ ಕಂತಲ್ಲಿ ರಿಲೀಸ್ ಮಾಡಿ ಅಂತ ಮನವಿ ಬರುತ್ತಂತೆ. ಒಂದೇ ಕಂತಲ್ಲಿ ಪ್ರಾಸೆಸ್ ಏನಿರುತ್ತೋ ಆ ಪ್ರಕ್ರಿಯೆ ಪೂರ್ಣಗೊಳಿಸದೆಯೇ ಆರ್ಥಿಕ ಇಲಾಖೆ ಕ್ಲಿಯರ್ ಮಾಡಿದೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಹೇಳಿರೋದು. ಅದನ್ನು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಏನಾಗಿದೆ ಅಂತ. ನಿಗಮದ 89 ಕೋಟಿ ರೂಪಾಯಿ ಅಕ್ರಮದ ಹಣ ವರ್ಗಾವಣೆ ವಹಿವಾಟಿನ ಇಂಚಿಂಚನ್ನು ಇಡಿ ಈಗ ಶೋಧಿಸಿ ಅದಕ್ಕೆಲ್ಲದಕ್ಕೂ ದಾಖಲೆಯನ್ನು ಕೋರ್ಟ್ ಕೊಟ್ಟಿರೋದು. ಹಗರಣಕ್ಕೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಆರ್ಥಿಕ ಇಲಾಖೆ ಏನೇನು ಎಡವಟ್ಟು ಮಾಡಿವೆ, ಬರೀ ನಿಗಮ ಅಲ್ಲ, ಇಲಾಖೆಯಿಂದ ಏನು ತಪ್ಪಾಗಿದೆ ಅನ್ನುವ ಲೋಪಗಳನ್ನು ಪಟ್ಟಿ ಮಾಡಿದೆ. ಈ ವರ್ಷದ ಜನವರಿಯಲ್ಲಿ ತರಾತುರಿಯಲ್ಲಿ ಅನುದಾನ ಬಿಡುಗಡೆ ಮಾಡಿದ್ಯಾಕೆ? ಇದೇ ಅನುದಾನ ಅನ್ಯರ ಪಾಲಾಗಿತ್ತು. ಅಂದರೆ ಏನು ತರಾತುರಿಯಲ್ಲಿ ಬಿಡುಗಡೆ ಮಾಡಿದ್ದಾರಲ್ಲ, ಅದೇ ಡೈವರ್ಟ್ ಆಗಿರೋದು, ಅಕ್ರಮಕ್ಕೆ ಹೋಗಿರೋದು ಅಂತ ಇಡಿ ಸಾಕ್ಷಿಗಳನ್ನು ಕೊಟ್ಟಿದೆ. ಪರಿಶಿಷ್ಟ ಕಲ್ಯಾಣಕ್ಕಾಗಿ ಗಂಗಾ ಕಲ್ಯಾಣ ಯೋಜನೆ, ಸ್ವಯಂ ಉದ್ಯೋಗಶೀಲತೆ, ಸಣ್ಣ ಸಾಲ ನೆರವು, ಇಂಥದ್ದೆಲ್ಲ ಸ್ಕೀಮ್ಸ್ ಇರುತ್ತಲ್ಲ ST ಅವ್ರಿಗೆ ಅಂತಲೇ ಅನುಕೂಲ ಮಾಡಿಕೊಡೋದಕ್ಕೆ ಈ ನಿಗಮದಿಂದ ಜಾರಿ ಮಾಡಲಾಗಿದೆ. ಇದೆಲ್ಲ 2023-24ನೇ ಸಾಲಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾಗಿದ್ದ ಅನುದಾನವನ್ನು ನಿಗಮದ ಅಧಿಕಾರಿಗಳು ಕೊಟ್ಟಿಲ್ಲ. ಮಂಜೂರಾಗಿದ್ದು ಫಲಾನುಭವಿಗಳಿಗೆ ಅದನ್ನು ಕೊಟ್ಟಿಲ್ಲ, ಹೋಲ್ಡ್ ಮಾಡಿದ್ದಾರೆ, ಇಟ್ಟಿದ್ದಾರೆ ಅಲ್ಲೇ ದುಡ್ಡನ್ನ.
ತ್ರೈಮಾಸಿಕ ಕಂತಿನ 21.66 ಕೋಟಿ ಅನುದಾನ ನೀಡುವಂತೆ ಆರ್ಥಿಕ ಇಲಾಖೆಗೆ ಮನವಿ ಮಾಡಿರ್ತಾರೆ. ಆದರೆ ಆ 21 ಕೋಟಿ ಅನುದಾನ ಕೊಡೋದಕ್ಕೆ 2023 ಡಿಸೆಂಬರಲ್ಲಿ ಆರ್ಥಿಕ ಇಲಾಖೆ ನಿರಾಕರಿಸುತ್ತೆ. ಯಾಕಂದರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡಿಲ್ಲ ನಿಗಮ. 75% ಈ ಹಿಂದೆ ಕೊಟ್ಟಿದ್ದ ಅನುದಾನ ಬಳಕೆ ಮಾಡ್ಕೊಂಡಿಲ್ಲ ಇವರು, ಹಾಗಾಗಿ ಹೊಸದು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಈ ಸಲ ಅದು ಹೆಂಗೆ ಕ್ಲಿಯರ್ ಆಯಿತು? ಅವತ್ತು ರಿಜೆಕ್ಟ್ ಮಾಡಿದ್ರಿ, ಈ ನಿಯಮ ಪಾಲಿಸಿಲ್ಲ ಅಂತ. ಈ ಸಲ ನೋಡಿ ಏನು ಮಾಡಿದ್ದಾರೆ. ಜನವರಿ 5, 2024 ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಸ್ವಯಂ ಉದ್ಯೋಗಶೀಲತಾ ಯೋಜನೆಯಲ್ಲಿ 15 ಕೋಟಿ ರೂಪಾಯಿ, ಸಣ್ಣ ಸಾಲಕ್ಕೆ 12.5 ಕೋಟಿ ರೂಪಾಯಿ, ಗಂಗಾ ಕಲ್ಯಾಣಕ್ಕೆ 49 ಕೋಟಿ ರೂಪಾಯಿ 4ನೇ ಕಂತಿನಲ್ಲಿ ಬಿಡುಗಡೆ ಮಾಡಿ, ಒಟ್ಟಿಗೆ ಇಷ್ಟು ರಿಲೀಸ್ ಮಾಡಿ ಅಂತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಒಂದು ಪ್ರಸ್ತಾವನೆ ಹೋಗಿತ್ತು. ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಒಂದೇ ಕಂತಲ್ಲಿ, ಹಿಂದೆ ರಿಜೆಕ್ಟ್ ಮಾಡಿದ್ರು ಸರ್ಟಿಫಿಕೇಶನ್ ಕೊಟ್ಟಿಲ್ಲ ನೀವು ಅಂತ, ಈಗ ಒಂದೇ ಕಂತಲ್ಲಿ ಕೇಳ್ತಾ ಇದ್ದ ಹಾಗೆ 43 ಕೋಟಿ ರೂಪಾಯಿ ನಿಗಮಕ್ಕೆ ರಿಲೀಸ್ ಮಾಡೇ ಬಿಡುತ್ತೆ ಆರ್ಥಿಕ ಇಲಾಖೆ. ಪ್ರಮಾಣ ಪತ್ರ ಇಲ್ಲ. ಅವತ್ತು ರಿಜೆಕ್ಟ್ ಮಾಡಿದ್ದ ಆರ್ಥಿಕ ಇಲಾಖೆ 4ನೇ ಕಂತಿನಲ್ಲಿ ಹಣವನ್ನು ಈ ರೀತಿ ರಿಲೀಸ್ ಮಾಡಿರೋದು ಹೇಗೆ ಅನ್ನೋದನ್ನೇ ಇಡಿಗೆ ಹಿಡಿದಿರೋದು. ಚಾರ್ಜ್ ಶೀಟಲ್ಲಿ ಅದನ್ನೇ ಕೋರ್ಟ್ಗೆ ಕೊಟ್ಟಿದೆ. ಅವತ್ತು ಇವರೇ ಹೇಳಿದ್ದ ನಿಯಮವನ್ನು ಈಗ ಇವರೇ ಪಾಲಿಸ್ತಾ ಇಲ್ಲ. ತಾಂತ್ರಿಕ ದೋಷ ಅಂತ ಪೆಂಡಿಂಗು, ಕೇಳಿದಾಗ ಸರ್ಟಿಫಿಕೇಶನ್ ಇಲ್ಲ ಅಂತ ರಿಜೆಕ್ಟು. ಈಗ ಒಟ್ಟಿಗೆ 43 ಕೋಟಿ ಜನವರಿಯಲ್ಲಿ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ರಿಲೀಸ್ ಆಗುತ್ತೆ. ಪ್ರಸ್ತಾವನೆ ಹೋಗ್ತಾ ಇದ್ದ ಹಾಗೆ ಆರ್ಥಿಕ ಇಲಾಖೆ ಕ್ಲಿಯರ್ ಮಾಡಿಬಿಡುತ್ತೆ. ಅದು ಹೇಗೆ ಅನ್ನುವ ವಿಚಾರವನ್ನೇ ಇಲ್ಲಿ ಹೈಲೈಟ್ ಮಾಡಿದೆ ಇಡಿ. ಸೊ ಈ ವಿಷಯದಲ್ಲಿ, ಈ ಪಾಯಿಂಟಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಬಿಟ್ರೆ ಆರ್ಥಿಕ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇಬ್ಬರ ಪಾತ್ರವು, 2 ಇಲಾಖೆಗಳ ಪಾತ್ರವೂ ಕೂಡ ಸಾಬೀತಾಗತ್ತೆ. ಇಡಿ ನನ್ನ ಹತ್ರ ಇದೆ ಅಂತ ಹೇಳ್ತಿರುವಂತಹ ಸಾಕ್ಷಿ ದಾಖಲೆಗಳೆಲ್ಲ, ಇಡಿ ಕೈಗೆತ್ಕೊಂಡಿರೋ ಈ ಸಾಕ್ಷಿ ದಾಖಲೆಗಳೆಲ್ಲ ಸಾಬೀತಾಗ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಸರ್ಕಾರದ ಸಹಭಾಗಿತ್ವದಲ್ಲಿಯೇ ಈ ಅಕ್ರಮ ಆಗಿದೆ ಅನ್ನೋದು ಸಾಬೀತಾಗತ್ತೆ. ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬರೋದಕ್ಕೆ ಇಷ್ಟು ಸಾಕು. ಹಣಕಾಸು ಇಲಾಖೆಯ ಪಾತ್ರವೇ ಇದರಲ್ಲಿ ಇಲ್ಲ ಅಂತ ಹೇಳಲಾಗ್ತಿತ್ತು. ಆರೋಪ ಮಾಡಿದ್ರು ಬರೀ ಅಧಿಕಾರಿಗಳು ರಿಲೀಸ್ ಆದ ಹಣದಲ್ಲಿ ಕಳ್ಳಾಟ ಮಾಡಿದ್ದಾರೆ ಅಂತ. ಆದರೆ ರಿಲೀಸ್ ಮಾಡಿದ ಪ್ರಾಸೆಸ್ ಅಲ್ಲಿ ಈಗ ಪಾಯಿಂಟ್ ಹಿಡಿದಿದೆ ಇಡಿ. ಅಷ್ಟೇ ಅಲ್ಲ, ಆರ್ಥಿಕ ಇಲಾಖೆಯ 2 ಸೀನಿಯರ್ IAS ಆಫೀಸರ್ಸ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ತಯಾರಿಯಾಗಿದ್ದು, ಅಲ್ಲಿ ಸರ್ಕಾರಕ್ಕೆ ಯಾವುದೇ ಸಂಕಷ್ಟ ಬಂದೊದಗಬಹುದು ಅಂತ ಹೇಳ್ತಾ ಇರೋದು. ನೋಡಿ, ಅನಧಿಕೃತವಾಗಿ ಬ್ಯಾಂಕ್ ಖಾತೆ ವಿಚಾರದಲ್ಲೂ ಸುಮಾರು ಗೋಲ್ಮಾಲ್ಗಳನ್ನು ಹಿಡಿದಿದೆ. MG ರಸ್ತೆ ಯೂನಿಯನ್ ಬ್ಯಾಂಕ್ ಸೇರಿದಂತೆ ಇತರೆಡೆ 5 ಬ್ಯಾಂಕ್ ಖಾತೆಗಳನ್ನು ಅನಧಿಕೃತವಾಗಿ ತೆರೆಯಲಾಗಿತ್ತು. ಅದನ್ನು ಇಡಿ ಕೊಟ್ಟಿದೆಯಲ್ಲ. ಆಗಸ್ಟ್ 18 ನಡೆದ ಇಡಿ ವಿಚಾರಣೆಯಲ್ಲಿ ನಿಗಮದ ಜನರಲ್ ಮ್ಯಾನೇಜರ್ ಎ ರಾಜಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ, ನಿಗಮದ ಹೆಸರಲ್ಲಿ ಹೊಸ ಬ್ಯಾಂಕ್ ಖಾತೆ ತೆರೆಯೋದಕ್ಕೆ ಸರ್ಕಾರ ಅಥವಾ ನಿಗಮ ಮಂಡಳಿ ಸಭೆಯಲ್ಲಿ ಅನುಮತಿ ಪಡೆದಿರಲೇಬೇಕು, ರೂಲ್ಸ್ ಇದೆ. ಆದರೆ ಅನುಮತಿ ಪಡೆಯದೆ ಪದ್ಮನಾಭ ಅನಧಿಕೃತ ಖಾತೆಗಳನ್ನು ತೆರೆದಿದ್ದ. ವಸಂತ ನಗರ ಶಾಖೆಯಲ್ಲಿ ನಿಗಮದ ಖಾತೆಯನ್ನು ಅನಧಿಕೃತವಾಗಿ MG ರಸ್ತೆ ಯೂನಿಯನ್ ಬ್ಯಾಂಕ್ಗೆ ವರ್ಗಾಯಿಸಿ ಖಾತೆಯನ್ನು ತೆಗೆಯಲಾಗಿದೆ ಅಂತ ರಾಜಶೇಖರ್ ಹೇಳಿಕೆಯಲ್ಲಿ ದೃಢವಾಗಿದೆ. ಮಧ್ಯವರ್ತಿಗಳ ಪಾಲಾಗಿದೆ ಈ ರೀತಿ ಹಣ. ಚುನಾವಣೆ, ಬಳ್ಳಾರಿ ಚುನಾವಣೆ ಬೆಂಗಳೂರಿಗೂ ಬಂದಿದೆ, ಬೇರೆ ರಾಜ್ಯಕ್ಕೂ ಹೋಗಿದೆ ಅನ್ನುವಂಥ ಆರೋಪಗಳೆಲ್ಲ ಕೇಳಿಬಂದಿದ್ದು. ಇಡಿ ಈಗ ಈ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟನ್ನೇ ಕೊಡ್ತಿದೆ. ಆರ್ಥಿಕ ಇಲಾಖೆಯ ಪಾಲಿ ಏನು ಈ ಅಕ್ರಮದಲ್ಲಿ, ಕೈ ಹೆಂಗಿದೆ ಅನ್ನೋದಕ್ಕೀಗ ದಾಖಲೆಯನ್ನು ಹಿಡಿದಿರೋದು. ಸೊ ಒಂದು ಕಡೆ BJP ಬಳ್ಳಾರಿ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ಒಳಗೊಳಗೆ ಜಟಾಪಟಿ ಎಲ್ಲ ಇತ್ತಲ್ಲ, ಬಳ್ಳಾರಿ ಪಾದಯಾತ್ರೆ ಬೇಡ ಅಂತ, ಅದೆಲ್ಲವನ್ನ ಬದಿಗೊತ್ತಿ ಹೈಕಮಾಂಡಿಂದನೇ ಕ್ಲಿಯರ್ ಮಾಡಲಾಗಿದೆ. ಬಳ್ಳಾರಿ ಪಾದಯಾತ್ರೆ ಮಾಡಿ ಇನ್ನು ಮುಂದೆ ಮೂಡ ಏನಾಗುತ್ತೋ ನೋಡೋಣ. ಕಾನೂನು ಹೋರಾಟ ಶುರುವಾಗಿದೆ. ವಾಲ್ಮೀಕಿ ಕೇಸನ್ನು ಅತ್ಯಂತ ಸೀರಿಯಸ್ ಆಗಿ ಎತ್ಕೊಳ್ಬೇಕು ಅಂತ ರಾಜ್ಯಪಾಲರಿಗೆ ದಾಖಲೆಗಳನ್ನೆಲ್ಲ ತಂದುಕೊಟ್ಟು ಹೋರಾಟಕ್ಕೆ ಅಖಾಡಕ್ಕಿಳಿದಿರೋ ಹೊತ್ತಲ್ಲಿ ಈಗ ಇಡಿಯಿಂದ ಈ ವಿಚಾರ ಭರ್ಜರಿ ಅಸ್ತ್ರದಂತಾಗಬಹುದು ಪ್ರತಿಪಕ್ಷಗಳಿಗೆ, BJP ಮತ್ತು JDS ಅಂದ್ರೆ ಮೈತ್ರಿಕೂಟಕ್ಕೆ. ಸೊ ಮುಖ್ಯಮಂತ್ರಿಗಳಿಗೆ ಇಡಿ ಕೊನೆಗೂ ದೊಡ್ಡ ಆಘಾತವನ್ನು ಕೊಡ್ತಿದೆ. ಕಾದು ನೋಡಬೇಕು ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.